ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬೆಂಗಳೂರಿನ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆದಂತಹ ದಾವಣಗೆರೆ ಜಿಲ್ಲೆಯ ಉಚ್ಚಾಟಿತ ಬಿಜೆಪಿಯ ಮಾಜಿ ನಾಯಕರ ಮರು ಸೇರ್ಪಡೆ ಕಾರ್ಯಕ್ರಮ ಇದೀಗ ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಹೊಸ ಒಂದು ಸಂಚಲನವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ದಾವಣಗೆರೆ ಜಿಲ್ಲೆಯ ಅತ್ಯಂತ ಪ್ರಭಾವಿ 3 ನಾಯಕರು ಬಿಜೆಪಿಗೆ ಮರು ಸೇರ್ಪಡೆ ಆಗೋದ್ರ ಮೂಲಕ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಬಿಜೆಪಿಯ ಚಿತ್ರಣವೇ ಬದಲಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಸೇರ್ಪಡೆಗೊಂಡಂತಹ ಪ್ರಮುಖ 3 ನಾಯಕರು ಕೂಡ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ವಿರೋಧಿ ಬಣದಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರು ಅಂತಕ್ಕಂಥ ವಿಷಯ ಈ ಒಂದು ಚರ್ಚೆಗೆ ಬಹುದೊಡ್ಡ ಇಂಬನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನದೇ ಒಂದು ಅತ್ಯಂತ ದೊಡ್ಡ ಪ್ರಭಾವವನ್ನು ಹೊಂದಿರತಕ್ಕಂಥ ಇಡೀ ಜಿಲ್ಲೆಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಬಲ್ಲದ ಒಂದು ಶಕ್ತಿ ಇರತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಅವರ ಸೇರ್ಪಡೆ ಇದೀಗ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಷ್ಟೇ ಅಲ್ಲ, ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶದ ಚಿತ್ರಣವನ್ನೇ ಬದಲಾಯಿಸಬಹುದು ಅಂತಕ್ಕಂಥ ಮಾತುಗಳು ಇದೀಗ ದಾವಣಗೆರೆಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಅದೇ ರೀತಿ ಜಗಳೂರಿನ ಮಾಜಿ ಶಾಸಕ ಇತ್ತೀಚೆಗಷ್ಟೇ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಂತಹ ಗುರುಸಿದ್ದನಗೌಡರವರು ಕೂಡ ನಿನ್ನೆ ಬಿಜೆಪಿಗೆ ಮರು ಸೇರ್ಪಡೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಮತ್ತೊಬ್ಬ ಪ್ರಮುಖ ನಾಯಕ ಗುರುಸಿದ್ದನಗೌಡ ಅವರ ಪುತ್ರ ಆರೈಕೆ ಆಸ್ಪತ್ರೆಯ ಪ್ರಮುಖ ವೈದ್ಯ ಡಾಕ್ಟರ್ TG ರವಿಕುಮಾರ್ ಕೂಡ ನಿನ್ನೆ ತಾನೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲಾ ಬಿಜೆಪಿ ವಲಯದಲ್ಲಿ ಹೊಸ ಒಂದು ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ 2 ಬಣಗಳು ಪ್ರಮುಖವಾಗಿ ಆಕ್ಟಿವ್ ಅಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿನ್ನೆ ತಾನೇ ಸೇರ್ಪಡೆಯಾದಂಥ ಎಲ್ಲ ಪ್ರಮುಖ ನಾಯಕರು ಕೂಡ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ವಿರೋಧಿ ಬಣದಲ್ಲಿರ್ತಕ್ಕಂಥ ನಾಯಕರೇ ಆಗಿದ್ದಾರೆ. ಈ ಕಾರಣಕ್ಕಾಗಿ ಇದೀಗ GM ಸಿದ್ದೇಶ್ವರ್ ವಿರೋಧಿ ಬಣದ ಒಂದು ಬಲ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕೊನೆ ಕ್ಷಣದವರೆಗೂ ಈ ಒಂದು ನಾಯಕರ ಸೇರ್ಪಡೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದಂತಹ GM ಸಿದ್ದೇಶ್ವರ್ ಹಾಗೂ ಅವರ ಬೆಂಬಲಿಗರು ಈ ಒಂದು ನಾಯಕರ ಸೇರ್ಪಡೆಗೆ ತಡೆಯೊಡ್ಡುವಂಥ ಪ್ರಯತ್ನವನ್ನು ನಿನ್ನೆಯ ಸಂಜೆ 5 ಗಂಟೆಯವರೆಗೂ ನಡೆಸಿದ್ರು ಅಂತಕ್ಕಂಥ ಮಾತುಗಳು ಇದೀಗ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಹಿರಿಯ ನಾಯಕ BS ಯಡಿಯೂರಪ್ಪನವರನ್ನ ಮುಖತಃ ಭೇಟಿಯಾದಂತಹ GM ಸಿದ್ದೇಶ್ವರ್ ಹಾಗೂ ಅವರ ಬೆಂಬಲಿಗರು ಕೊನೆ ಕ್ಷಣದವರೆಗೂ ಈ ನಾಯಕರನ್ನ ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಡಬಾರದು ಅಂತ ಒತ್ತಡವನ್ನು ತಂದಿದ್ರು ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಆದರೆ ಈ ಎಲ್ಲ ಒತ್ತಡದ ನಡುವೆ ಕೂಡ ಈ ಪ್ರಮುಖ 3 ನಾಯಕರ ಒಂದು ಬಲವನ್ನು ಅರ್ತಿರ್ತಕ್ಕಂಥ ಸಂಘಟನಾ ಚತುರ ಯುವ ಒಬ್ಬ ಉತ್ಸಾಹಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು GM ಸಿದ್ದೇಶ್ವರ್ ಅವರ ವಾದವನ್ನು ಒಪ್ಪದೆ ಅವರ ಮಾತಿಗೆ ಸೊಪ್ಪಾಕದೆ ಈ 3 ನಾಯಕರನ್ನ ನಿನ್ನೆ ಬಿಜೆಪಿಯ ರಾಜ್ಯ ಕೇಂದ್ರ ಕಚೇರಿ ಜಗನ್ನಾಥ ಭವನದಲ್ಲಿ ಅತ್ಯಂತ ಸರಳ ಸಮಾರಂಭದಲ್ಲಿ ಈ 3ರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ಇದೀಗ ಈ ಬಾರಿ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಎದ್ದಿರ್ತಕ್ಕಂಥ ಏನು GM ಸಿದ್ದೇಶ್ವರ್ ವಿರೋಧಿ ಬಣ ಹಳೆ, ಅದೇ ರೀತಿ GM ಸಿದ್ದೇಶ್ವರ್ ಅವರು ಹೊರಗಿನ ಜಿಲ್ಲೆಯವರು ಆ ಕಾರಣಕ್ಕೆ ಅವರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ವಾದವನ್ನು ಏನು ಸಿದ್ದೇಶ್ವರ್ ವಿರೋಧಿ ಬಣ ಕೇಂದ್ರ ಹಾಗೂ ರಾಜ್ಯದ ನಾಯಕರ ಮುಂದೆ ಮಂಡಿಸ್ತಾ ಇದೆ. ಈ ವಾದಕ್ಕೆ ಇದೀಗ ಬಹುದೊಡ್ಡ ಬಲ ಈ 3 ನಾಯಕರ ಸೇರ್ಪಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು. GM ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿ ಈಗಾಗಲೇ ಆರೈಕೆ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ TG ರವಿಕುಮಾರ್ ಅವರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈಗಾಗಲೇ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಅನೇಕ ಆರೋಗ್ಯ ಕ್ಯಾಂಪ್ಗಳನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಇದೀಗ ರವಿಕುಮಾರ್ ಅವರು ಜನಮನ್ನಣೆಯನ್ನು ಗಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. GM ಸಿದ್ದೇಶ್ವರ್ ಅವರು ವಿರೋಧದ ನಡುವೆಯೂ ಕೂಡ ಈ ಒಂದು ನಾಯಕರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು ಬಿಜೆಪಿಗೆ ದಾವಣಗೆರೆ ಜಿಲ್ಲೆಯ ಮಟ್ಟಿಗೆ ಬಹುದೊಡ್ಡ ಬಲ ಬಂದಂತೆ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಇದೀಗ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರಲ್ಲಿ ಉಂಟಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಲೋಕಾಯುಕ್ತ ರೈಡ್ನಿಂದ ಮಾಜಿ ಶಾಸಕ ವಿರೂಪಾಕ್ಷಪ್ಪನವರ ಮೇಲೆ ಏನು ಲೋಕಾಯುಕ್ತ ದಾಳಿಯಾಗಿತ್ತು, ಆ ಒಂದು ಕಾರಣಕ್ಕೆ ಅವರ ಪುತ್ರ
ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿತ್ತು. ಆದರೂ ಸಹ ಆ ಒಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತನ್ನ ಕಾರ್ಯಕರ್ತರ ಹಾಗೂ ಮತದಾರರ ಒತ್ತಡಕ್ಕೆ ಮಣಿದಿದ್ದಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಅತ್ಯಂತ ಹೆಚ್ಚು ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಸುಮಾರು 10-15 ಕಡೆ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಈ ಎಲ್ಲ ಪಕ್ಷೇತರ ಅಭ್ಯರ್ಥಿಗಳಲ್ಲೂ ಕೂಡ ಅತ್ಯಂತ ಹೆಚ್ಚು ಮತವನ್ನು ಪಡೆದಂಥವರು ಮಾಡಾಳ್ ಮಲ್ಲಿಕಾರ್ಜುನ್ ಅಂದರೆ ತಪ್ಪಾಗೋದಿಲ್ಲ. ಏನೊಂದು ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ಪುತ್ತೂರಿನ ಅರುಣ್ ಕುಮಾರ್ ಪುತ್ತೇಲ್ ಅವರು ಸ್ಪರ್ಧೆ ಮಾಡಿದರು. ಆದರೆ ಅರುಣ್ ಕುಮಾರ್ ಪುತ್ತೇಲ್ ಅವರು ಕೂಡ ಕೇವಲ 40,000 ಮತಗಳನ್ನು ಪಡೆಯೋದಕ್ಕೆ ಶಕ್ತರಾಗಿದ್ದರು. ಆದರೆ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಕೊನೆ ಕ್ಷಣದಲ್ಲಿ ವಿಧಾನಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಕೂಡ ಅವ್ರಿಗಿರ್ತಕ್ಕಂಥ ಬೃಹತ್ ಜನ ಬೆಂಬಲ ಹಾಗೂ ಮತದಾರರ ಬೆಂಬಲದಿಂದ ಸುಮಾರು 63,000 ಮತಗಳನ್ನು ಪಡೆಯೋದ್ರ ಮೂಲಕ ಈ ಒಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯನ್ನ ಠೇವಣಿ ನಷ್ಟವನ್ನು ಉಂಟು ಮಾಡಿದ್ರು ಅಂದರೆ ಅತಿಶಯೋಕ್ತಿ ಅಲ್ಲ. ಏನು ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಚನ್ನಗಿರಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆದಿದ್ದಂತಹ ತುಮಕೂರಿನ ಮಾಜಿ ಅಧ್ಯಕ್ಷ ಶಿವಕುಮಾರ್ ಅವರು 2ನೇ ಬಾರಿ ಸತತವಾಗಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಠೇವಣಿಯನ್ನು ಕಳೆದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸಿದಂತಹ ಅತ್ಯಂತ ಸೂಕ್ಷ್ಮ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷ ಮುಂದಿನ ಮುಖ್ಯಮಂತ್ರಿ ಎಂದೇ ಭಾವಿಸಿರ್ತಕ್ಕಂಥ BY ವಿಜಯೇಂದ್ರವರು ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಸೇರ್ಪಡೆಗೆ ಯಾರು ಎಷ್ಟೇ ವಿರೋಧ ಮಾಡಿದರೂ ಕೂಡ ಆ ವಿರೋಧಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಾಡಾಳ್ ಮಲ್ಲಿಕಾರ್ಜುನ್ ಅವರನ್ನು ನಿನ್ನೆ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇದೀಗ ಬಹುತೇಕ GM ಸಿದ್ದೇಶ್ವರ ಬಣದ ಒಂದು ಕೈ ಮೇಲಾಗಿದೆ ಅಂತಲೇ ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಹೇಳ್ಬೋದು. ಈ ಎಲ್ಲ ಬೆಳವಣಿಗೆಗಳಿಂದ GM ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಕೊಡುತ್ತಾ ಅಥವಾ ಹೊಸ ಮುಖಕ್ಕೆ ಇಲ್ಲಿ ಅವಕಾಶ ಕೊಡುತ್ತಾ ಅಂತಕ್ಕಂಥ ಹೊಸ ಚರ್ಚೆ ಇದೀಗ ಜಿಲ್ಲಾ ರಾಜಕಾರಣದಲ್ಲಿ ಆರಂಭಗೊಂಡಿದೆ. ಬಹುತೇಕ GM ಸಿದ್ದೇಶ್ವರ್ ಅವರ ಬಣದಲ್ಲಿ ಅನೇಕ ನಾಯಕರು ಇದೀಗ ಚನ್ನಗಿರಿಯ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಹಾಗೂ ಅವರ ಪುತ್ರ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿ ಇನ್ನೊಂದು ಪ್ರಯತ್ನದಲ್ಲಿ ಹೊನ್ನಾಳಿಯ ಮಾಜಿ ಶಾಸಕ ಹಾಗೂ ಸಚಿವ ವರ್ಣರಂಜಿತ ರಾಜಕಾರಣಿ ರೇಣುಕಾಚಾರ್ಯ ಅವರು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಮತ್ತೊಂದು ಹೊಸ ಮುಖ ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡ ಅವರ ಪುತ್ರ ಖ್ಯಾತ ಆರೈಕೆ ಆಸ್ಪತ್ರೆಯ ವೈದ್ಯ ರವಿಕುಮಾರ್ ಕೂಡ ಈಗಾಗಲೇ ಕ್ಷೇತ್ರದಾದ್ಯಂತ ತನ್ನ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಪಕ್ಷ ಸಂಘಟನೆಗೆ ತೊಡಕೊಂಡಿದ್ದಾರೆ. ಈ ಮೂವರಲ್ಲಿ ಯಾರಿಗಾದರೂ ಸಹ ಬಿಜೆಪಿ ಗುರುತಿಸಿ ಟಿಕೆಟ್ ಅನ್ನು ಕೊಟ್ಟರೆ GM ಸಿದ್ದೇಶ್ವರ ಅವರ ಬಣ ಒಂದು ಒಗ್ಗಟ್ಟಾಗೋದ್ರ ಮೂಲಕ ಆ ಒಂದು ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ಮಾಡೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಈಗಾಗಲೇ ಈ ಒಂದು GM ಸಿದ್ದೇಶ್ವರ ಅವರ ವಿರೋಧಿ ಬಣದ ಒಂದೇ ಒಂದು ಅಜೆಂಡಾ ಏನಂದ್ರೆ ಈ ಬಾರಿ ಖಂಡಿತವಾಗ್ಲೂ GM ಸಿದ್ದೇಶ್ವರ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ತಪ್ಪಿಸಬೇಕು ಅಂತಕ್ಕಂಥದ್ದೇ ಆಗಿದೆ. ಕಾದ್ ನೋಡೋಣ ಸ್ನೇಹಿತರೆ, ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿಯ ವರಿಷ್ಠರು ಯಾವ ರೀತಿಯ ಒಂದು ತೀರ್ಮಾನವನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ವಿಷಯದಲ್ಲಿ ತೆಗೆದುಕೊಳ್ತಾರೆ. GM ಸಿದ್ದೇಶ್ವರ ಅವರಿಗೆ ಮತ್ತೊಮ್ಮೆ ಮಣೆ ಹಾಕ್ತಾರಾ ಅಥವಾ ಹೊಸ ಮುಖಕ್ಕೆ ಇಲ್ಲಿ ಒಂದು ಟಿಕೆಟ್ ಅನ್ನ ಏನಾದರೂ ಬಿಜೆಪಿ ನಾಯಕರು ಘೋಷಣೆ ಮಾಡ್ತಾರ? ಕಾದ್ ನೋಡೋಣ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.